ಹಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ನಡದಿಂದ ಇಂಗ್ಲೀಷ್ಗೆ ಪ್ಯಾರಾಗ್ರಾಫ್ ಟ್ರಾನ್ಸ್ಲೇಷನ್ ಮಾಡೋಣ. ಇವತ್ತಿನ ಪ್ಯಾರಾಗ್ರಾಫ್ ಬಂದು ಈ ಥರ ಇದೆ. ಜೀವನದಲ್ಲಿ ನನ್ನ ಗುರಿ. ಗುರಿ ಇಲ್ಲದ ಜೀವನವು ನಿಷ್ಪ್ರಯೋಜಕ ಎಂದು ತೋರುತ್ತದೆ. ಗುರಿಯು ಒಬ್ಬರ ಜೀವನದಲ್ಲಿ ಉಲ್ಲಾಸ ಮತ್ತು ಚೈತನ್ಯದಿಂದ ಬದುಕಲು ಪ್ರೋತ್ಸಾಹ ನೀಡುತ್ತದೆ. ಕೆಲವರು ಇಂಜಿನಿಯರ್ ಆಗಲು ಬಯಸುತ್ತಾರೆ, ಕೆಲವರು ವಕೀಲರಾಗಲು ಬಯಸುತ್ತಾರೆ, ಮತ್ತು ಕೆಲವರು ಯಶಸ್ವಿ ಉದ್ಯಮಿಯಾಗಲು ಬಯಸುತ್ತಾರೆ. ನಾನು ಉಳಿದವರೆಲ್ಲರಿಗಿಂತ ಭಿನ್ನವಾದ ಗುರಿಯನ್ನು ಹೊಂದಿದ್ದೇನೆ ಎಂದೆನಿಸುತ್ತದೆ, ಏಕೆಂದರೆ ನಾನು ಹೆಚ್ಚು ಜ್ಞಾನವನ್ನು ಪಡೆಯಲು ಬಯಸುತ್ತೇನೆ. ಜೀವನದಲ್ಲಿ ಒಳ್ಳೆಯತನದ ನಿಜವಾದ ಅರ್ಥವನ್ನು ಕಂಡುಹಿಡಿಯ ಬಯಸುತ್ತೇನೆ. ನಾನು ಶಿಕ್ಷಕನಾಗಿದ್ದೇನೆ, ಇದು ನನಗೆ ಹೆಚ್ಚಿನ ಜ್ಞಾನವನ್ನು ನೀಡುತ್ತದೆ. ನಾನು ಪದವಿಯ ನಂತರ BEdಗೆ ಸೇರಿದ್ದೇನೆ, ಇದು ನನಗೆ ಬೋಧನೆಯನ್ನು ವೃತ್ತಿಯನ್ನಾಗಿಸಲು ಅವಕಾಶ ಒದಗಿಸುತ್ತದೆ. ಯಶಸ್ಸು ಕಠಿಣ ಪರಿಶ್ರಮದ ಮೇಲೆ ಅವಲಂಬಿತವಾಗಿದೆ ಎಂದು ನನಗೆ ತಿಳಿದಿದೆ. ಜೀವನದಲ್ಲಿ ಗುರಿಯನ್ನು ಸಾಧಿಸಲು ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪ ಅಗತ್ಯ. ಜೀವನದಲ್ಲಿ ನನ್ನ ಗುರಿಯನ್ನು ಸಾಧಿಸಲು ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡುತ್ತೇನೆ. ಲೆಟ್ಸ್ ಟ್ರಾನ್ಸ್ಲೇಟ್ ಒನ್ ಬೈ ಒನ್ ಸೆಂಟೆನ್ಸಸ್ ಟು ಇಂಗ್ಲೀಷ್. ಒಂದೊಂದು ಸೆಂಟೆನ್ಸನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋಣ. ಜೀವನದಲ್ಲಿ ನನ್ನ ಗುರಿ. ಗುರಿ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಆಂಬಿಷನ್ ಅಂತಾರೆ, ಏಮ್ ಅಂತಾರೆ, ಆಂಬಿಷನ್ ಅಂತಾರೆ. ನನ್ನ ಗುರಿ, ಮೈ ಆಂಬಿಷನ್. ಜೀವನದಲ್ಲಿ, ಇನ್ ಲೈಫ್, ಮೈ ಆಂಬಿಷನ್ ಇನ್ ಲೈಫ್. ಗುರಿ ಇಲ್ಲದ ಜೀವನವು ನಿಷ್ಪ್ರಯೋಜಕ ಎಂದು ತೋರುತ್ತದೆ. ಗುರಿ ಇಲ್ಲದ, ವಿದೌಟ್ ಆ್ಯನ್ ಏಮ್. ವಿದೌಟ್ ಆ್ಯನ್ ಏಮ್. ಗುರಿ ಇಲ್ಲದ ಜೀವನವು, ಲೈಫ್ ವಿದೌಟ್ ಆ್ಯನ್ ಏಮ್. ಲೈಫ್ ವಿದೌಟ್ ಆ್ಯನ್ ಏಮ್ ತೋರುತ್ತದೆ. ಸೀಮ್ಸ್. ಲೈಫ್ ವಿದೌಟ್ ಆ್ಯನ್ ಏಮ್ ಸೀಮ್ಸ್. ಸೀಮ್ಸ್ ಅಂದರೆ ತೋರುತ್ತದೆ. ಏನೆಂದು? ನಿಷ್ಪ್ರಯೋಜಕವೆಂದು. ಟು ಬಿ ಯೂಸ್ಲೆಸ್. ಟು ಬಿ ಯೂಸ್ಲೆಸ್. ಗುರಿಯು ಒಬ್ಬರ ಜೀವನದಲ್ಲಿ ಉಲ್ಲಾಸ ಮತ್ತು ಚೈತನ್ಯದಿಂದ ಬದುಕಲು ಪ್ರೋತ್ಸಾಹ ನೀಡುತ್ತದೆ. ಗುರಿಯು ಒಬ್ಬರ ಜೀವನದಲ್ಲಿ, ದ ಆಂಬಿಷನ್ ಇನ್ ಒನ್ಸ್ ಲೈಫ್. ದ ಆಂಬಿಷನ್ ಇನ್ ಒನ್ಸ್ ಲೈಫ್. ಇನ್ ಒನ್ಸ್ ಲೈಫ್ ಅಂದರೆ ಒಬ್ಬರ ಜೀವನದಲ್ಲಿ. ಗಿವ್ಸ್ ಕರೇಜ್. ಗಿವ್ಸ್ ಕರೇಜ್ ಅಂದರೆ ಪ್ರೋತ್ಸಾಹ ನೀಡುತ್ತದೆ. ಏನಕ್ಕೆ? ಟು ಲಿವ್ ವಿತ್ ಎನರ್ಜಿ ಆ್ಯಂಡ್ ಸ್ಪಿರಿಟ್. ಟು ಲಿವ್ ವಿತ್ ಎನರ್ಜಿ ಆ್ಯಂಡ್ ಸ್ಪಿರಿಟ್. ಎನರ್ಜಿ ಅಂದರೆ ಶಕ್ತಿ ಅಥವಾ ಉಲ್ಲಾಸ, ಮತ್ತು ಸ್ಪಿರಿಟ್. ಸ್ಪಿರಿಟ್ ಅಂದರೆ ಚೈತನ್ಯ. ದ ಆಂಬಿಷನ್ ಇನ್ ಒನ್ಸ್ ಲೈಫ್ ಗಿವ್ಸ್ ಕರೇಜ್ ಟು ಲಿವ್ ವಿತ್ ಎನರ್ಜಿ ಆ್ಯಂಡ್ ಸ್ಪಿರಿಟ್. ವಿತ್ ಎನರ್ಜಿ ಆ್ಯಂಡ್ ಸ್ಪಿರಿಟ್ ಅಂದರೆ ಉಲ್ಲಾಸ ಮತ್ತು ಚೈತನ್ಯದಿಂದ ಬದುಕಲು. ಟು ಲಿವ್ ಅಂದರೆ ಬದುಕಲು. ಕೆಲವರು ಎಂಜಿನಿಯರ್ ಆಗಲು ಬಯಸುತ್ತಾರೆ. ಕೆಲವರು ಸಮ್ವನ್ ಬಯಸುತ್ತಾರೆ. ವಾಂಟ್ಸ್ ಏನಾಗಲು? ಇಂಜಿನಿಯರ್ ಆಗಲು. ಟು ಬಿ ಆ್ಯನ್ ಇಂಜಿನಿಯರ್. ಸಮ್ವನ್ ವಾಂಟ್ಸ್ ಟು ಬಿ ಆ್ಯನ್ ಇಂಜಿನಿಯರ್. ಸಮ್ವನ್ ಕೆಲವರು ವಾಂಟ್ಸ್ ಟು ಬಿ ಅ ಲಾಯರ್. ಲಾಯರ್ ಆಗಲು ಬಯಸುತ್ತಾರೆ. ಆ್ಯಂಡ್ ಕೆಲವರು ಸಮ್ವನ್ ವಾಂಟ್ಸ್ ಟು ಬಿ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಸಕ್ಸಸ್ಫುಲ್ ಅಂದರೆ ಯಶಸ್ವಿ, ಬಿಸ್ನೆಸ್ ಮ್ಯಾನ್ ಅಂದರೆ ಉದ್ಯಮಿ. ನಾನು ಉಳಿದವರೆಲ್ಲರಿಗಿಂತ ಭಿನ್ನವಾದ ಗುರಿಯನ್ನು ಹೊಂದಿದ್ದೇನೆ ಎಂದೆನಿಸುತ್ತದೆ. ಐ ಥಿಂಕ್ ದ್ಯಾಟ್. ನಾನು ಭಿನ್ನವಾದ ಗುರಿಯನ್ನು, ಐ ಹ್ಯಾವ್ ಅ ಕ್ವೈಟ್ ಡಿಫ್ರೆಂಟ್ ಏಮ್. ಕ್ವೈಟ್ ಡಿಫ್ರೆಂಟ್ ಅಂದರೆ ಭಿನ್ನವಾದ, ಏಮ್ ಅಂದರೆ ಗುರಿಯನ್ನು. ಉಳಿದವರೆಲ್ಲರಿಗಿಂತ, ಫ್ರಮ್ ದ ರೆಸ್ಟ್ ಆಫ್ ಆಲ್. ಫ್ರಮ್ ದ ರೆಸ್ಟ್ ಆಫ್ ಆಲ್. ರೆಸ್ಟ್ ಆಫ್ ಆಲ್ ಅಂದರೆ ಉಳಿದವರಿಗಿಂತ. ಐ ಥಿಂಕ್ ದ್ಯಾಟ್ ಐ ಹ್ಯಾವ್ ಅ ಕ್ವೈಟ್ ಡಿಫ್ರೆಂಟ್ ಏಮ್ ಫ್ರಮ್ ದ ರೆಸ್ಟ್ ಆಫ್ ಆಲ್. ಏಕೆಂದರೆ, ಏಕೆಂದರೆ ನಾನು ಹೆಚ್ಚು ಜ್ಞಾನವನ್ನು ಪಡೆಯಲು ಬಯಸುತ್ತೇನೆ. ಹೆಚ್ಚು ಜ್ಞಾನವನ್ನು, ಮೋರ್ ಆ್ಯಂಡ್ ಮೋರ್ ನಾಲೆಜ್. ಮೋರ್ ಆ್ಯಂಡ್ ಮೋರ್ ನಾಲೆಜ್ ಪಡೆಯಲು ಬಯಸುತ್ತೇನೆ. ಐ ಆಮ್ ಫಾಂಡ್ ಆಫ್ ಅಕ್ವೈರಿಂಗ್. ಫಾಂಡ್ ಅಂದರೆ ಬಯಸುತ್ತೇನೆ, ಅಕ್ವೈರಿಂಗ್ ಅಂದರೆ ಪಡೆಯಲು. ಬಿಕಾಸ್ ಐ ಆಮ್ ಫಾಂಡ್ ಆಫ್ ಅಕ್ವೈರಿಂಗ್ ಅಂದರೆ ಪಡೆಯಲು ಬಯಸುತ್ತೇನೆ. ಏನು? ಹೆಚ್ಚು ಜ್ಞಾನವನ್ನು. ಮೋರ್ ಆ್ಯಂಡ್ ಮೋರ್ ನಾಲೆಜ್. ನೆಕ್ಸ್ಟ್ ಲೈನ್. ಜೀವನದಲ್ಲಿ ಒಳ್ಳೆತನದ ನಿಜವಾದ ಅರ್ಥವನ್ನು ಕಂಡುಹಿಡಿಯ ಬಯಸುತ್ತೇನೆ. ಐ ವಾಂಟ್ ಟು ಡಿಸ್ಕವರ್. ಡಿಸ್ಕವರ್ ಮೀನ್ಸ್ ಕಂಡುಹಿಡಿಯುವುದು. ದ ರಿಯಲ್ ಮೀನಿಂಗ್ ಅಂದರೆ ನಿಜವಾದ ಅರ್ಥವನ್ನು. ಯಾವುದರ? ಒಳ್ಳೆತನದ. ಆಫ್ ಗುಡ್ನೆಸ್ ಅಂದರೆ ಒಳ್ಳೆತನದ. ಜೀವನದಲ್ಲಿ, ಇನ್ ಲೈಫ್. ಐ ವಾಂಟ್ ಟು ಡಿಸ್ಕವರ್ ದ ರಿಯಲ್ ಮೀನಿಂಗ್ ಆಫ್ ಗುಡ್ನೆಸ್ ಇನ್ ಲೈಫ್. ನಾನು ಶಿಕ್ಷಕನಾಗಿದ್ದೇನೆ. ಐ ಹ್ಯಾವ್ ಮೇಡ್ ಅ ಟೀಚರ್ ಅಂದರೆ ಶಿಕ್ಷಕನಾಗಿದ್ದೇನೆ, ಅಥವಾ ಸಿಂಪಲ್ ಆಗಿ ಐ ಆಮ್ ಅ ಟೀಚರ್ ಅಂತಲೂ ಹೇಳ್ಬೋದು. ಇದು ನನಗೆ ಹೆಚ್ಚಿನ ಜ್ಞಾನವನ್ನು ನೀಡುತ್ತದೆ ಅಂದರೆ ಈ ವೃತ್ತಿ ನನಗೆ ಹೆಚ್ಚಿನ ಜ್ಞಾನವನ್ನು ನೀಡುತ್ತದೆ. ಇಟ್ ವಿಲ್ ಪ್ರೊವೈಡ್ ಮೀನ್ಸ್ ನೀಡುತ್ತದೆ. ಇಟ್ ವಿಲ್ ಪ್ರೊವೈಡ್ ಮೀ ನನಗೆ ಹೆಚ್ಚಿನ ಜ್ಞಾನವನ್ನು. ವಿತ್ ಮೋರ್ ನಾಲೆಜ್. ಪದವಿಯ ನಂತರ ನಾನು BEdಗೆ ಸೇರಿದ್ದೇನೆ. ಐ ಹ್ಯಾವ್ ಟೇಕನ್ ಅಡ್ಮಿಷನ್ ಅಥವಾ ಐ ಹ್ಯಾವ್ ಜಾಯಿನ್ಡ್ ಅಂತಲೂ ಹೇಳ್ಬೋದು. ಎಲ್ಲಿ? BEdಗೆ. ಇನ್ BEd
ಪದವಿಯ ನಂತರ, ಆಫ್ಟರ್ ಗ್ರ್ಯಾಜುಯೇಷನ್. ಗ್ರ್ಯಾಜುಯೇಷನ್ ಅಂದರೆ ಪದವಿ, ಆಫ್ಟರ್ ಗ್ರ್ಯಾಜುಯೇಷನ್ ಅಂದರೆ ಪದವಿಯ ನಂತರ. ಐ ಹ್ಯಾವ್ ಟೇಕನ್ ಅಡ್ಮಿಷನ್ ಇನ್ BEd ಆಫ್ಟರ್ ಗ್ರ್ಯಾಜುಯೇಷನ್. ಅಥವಾ ಈ ಸೆಂಟೆನ್ಸ್ನ ಈ ಥರ ಬೇಕಾದ್ರೆ ಹೇಳ್ಬೋದು, ಐ ಹ್ಯಾವ್ ಜಾಯಿನ್ ಇನ್ BEd ಆಫ್ಟರ್ ಗ್ರ್ಯಾಜುಯೇಷನ್. ಇದು ನನಗೆ ಬೋಧನೆಯನ್ನು ವೃತ್ತಿಯಾಗಿಸಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ. ಅಂದರೆ BEd ನನಗೆ ಬೋಧನೆಯನ್ನು ವೃತ್ತಿಯಾಗಿಸಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ. ಇದು ನನಗೆ ಒದಗಿಸುತ್ತದೆ. ಇಟ್ ವುಡ್ ಪ್ರೊವೈಡ್ ಮೀ. ಇಟ್ ವುಡ್ ಪ್ರೊವೈಡ್ ಮೀ. ಪ್ರೊವೈಡ್ ಮೀನ್ಸ್ ಒದಗಿಸುವುದು. ಆ್ಯನ್ ಅಪಾರ್ಚುನಿಟಿ. ಆ್ಯನ್ ಅಪಾರ್ಚುನಿಟಿ ಅಂದರೆ ಅವಕಾಶ. ಟು ಅಡಾಪ್ಟ್ ಟೀಚಿಂಗ್ ಆ್ಯಸ್ ಅ ಪ್ರೊಫೆಷನ್. ಟು ಅಡಾಪ್ಟ್ ಟೀಚಿಂಗ್ ಆ್ಯಸ್ ಅ ಪ್ರೊಫೆಷನ್. ಪ್ರೊಫೆಷನ್ ಅಂದರೆ ವೃತ್ತಿ. ಟು ಅಡಾಪ್ಟ್ ಟೀಚಿಂಗ್ ಬೋಧನೆಯನ್ನು ವೃತ್ತಿಯಾಗಿಸಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ. ಇಟ್ ವುಡ್ ಪ್ರೊವೈಡ್ ಮೀ ಆ್ಯನ್ ಅಪಾರ್ಚುನಿಟಿ ಟು ಅಡಾಪ್ಟ್ ಟೀಚಿಂಗ್ ಆ್ಯಸ್ ಅ ಪ್ರೊಫೆಷನ್. ಅಡಾಪ್ಟ್ ಮೀನ್ಸ್ ಅಳವಡಿಸಿಕೊಳ್ಳುವುದು. ಇಲ್ಲಿ ಆಗಿಸಿಕೊಳ್ಳುವುದು ಅನ್ನೋ ಮೀನಿಂಗ್ ಬರುತ್ತೆ. ವೃತ್ತಿಯನ್ನಾಗಿಸಿಕೊಳ್ಳುವುದು ಅಂತ ಇದೆಯಲ್ಲ, ಸೊ ಆಗಿಸಿಕೊಳ್ಳಲು ಅನ್ನೋ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ಲೈನ್ ನೋಡಿ. ಯಶಸ್ಸು ಕಠಿಣ ಪರಿಶ್ರಮದ ಮೇಲೆ ಅವಲಂಬಿತವಾಗಿದೆ ಎಂದು ನನಗೆ ತಿಳಿದಿದೆ. ಐ ನೋ ದ್ಯಾಟ್ ಅಂದರೆ ನನಗೆ ತಿಳಿದಿದೆ. ಸಕ್ಸಸ್ ಡಿಪೆಂಡ್ಸ್. ಸಕ್ಸಸ್ ಡಿಪೆಂಡ್ಸ್ ಅಂದರೆ ಯಶಸ್ಸು ಅವಲಂಬಿತವಾಗಿದೆ. ಯಾವುದರ ಮೇಲೆ? ಕಠಿಣ ಪರಿಶ್ರಮದ ಮೇಲೆ. ಅಪಾನ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಮೀನ್ಸ್ ಕಠಿಣ ಪರಿಶ್ರಮ. ಅಪಾನ್ ಹಾರ್ಡ್ ವರ್ಕ್ ಅಂದರೆ ಕಠಿಣ ಪರಿಶ್ರಮದ ಮೇಲೆ. ಸಕ್ಸಸ್, ಐ ನೋ ದ್ಯಾಟ್ ಸಕ್ಸಸ್ ಡಿಪೆಂಡ್ಸ್ ಅಪಾನ್ ಹಾರ್ಡ್ ವರ್ಕ್. ನೆಕ್ಸ್ಟ್ ಲೈನ್ ನೋಡಿ. ಜೀವನದಲ್ಲಿ ಗುರಿಯನ್ನು ಸಾಧಿಸಲು ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪ ಅಗತ್ಯ. ಹಾರ್ಡ್ ವರ್ಕ್ ಆ್ಯಂಡ್ ಫರ್ಮ್ ಡಿಟರ್ಮಿನೇಷನ್. ಹಾರ್ಡ್ ವರ್ಕ್ ಅಂದರೆ ಕಠಿಣ ಪರಿಶ್ರಮ. ಫರ್ಮ್ ಡಿಟರ್ಮಿನೇಷನ್ ಅಂದರೆ ದೃಢ ಸಂಕಲ್ಪ. ಫರ್ಮ್ ಅಂದರೆ ದೃಢ, ಡಿಟರ್ಮಿನೇಷನ್ ಅಂದರೆ ಸಂಕಲ್ಪ. ಹಾರ್ಡ್ ವರ್ಕ್ ಆ್ಯಂಡ್ ಫರ್ಮ್ ಡಿಟರ್ಮಿನೇಷನ್ ಆರ್ ನೆಸೆಸರಿ. ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪ ಅಗತ್ಯ. ಏನಕ್ಕೆ ಅಗತ್ಯ? ಗುರಿ ಸಾಧಿಸಲು. ಫಾರ್ ದ ಅಚೀವ್ಮೆಂಟ್ ಆಫ್ ಆ್ಯನ್ ಏಮ್. ಫಾರ್ ದ ಅಚೀವ್ಮೆಂಟ್ ಆಫ್ ಆ್ಯನ್ ಏಮ್. ಅಚೀವ್ಮೆಂಟ್ ಅಂದರೆ ಸಾಧಿಸಲು, ಏಮ್ ಅಂದರೆ ಗುರಿ. ಫಾರ್ ದ ಅಚೀವ್ಮೆಂಟ್ ಆಫ್ ಆ್ಯನ್ ಏಮ್. ಜೀವನದಲ್ಲಿ, ಇನ್ ಲೈಫ್ ಹಾರ್ಡ್ ವರ್ಕ್ ಆ್ಯಂಡ್ ಫರ್ಮ್ ಡಿಟರ್ಮಿನೇಷನ್ ಆರ್ ನೆಸೆಸರಿ ಫಾರ್ ದ ಅಚೀವ್ಮೆಂಟ್ ಆಫ್ ಆ್ಯನ್ ಏಮ್ ಇನ್ ಲೈಫ್. ಲಾಸ್ಟ್ ಲೈನ್. ಜೀವನದಲ್ಲಿ ನನ್ನ ಗುರಿಯನ್ನು ಸಾಧಿಸಲು ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಪಡುತ್ತೇನೆ. ನಾನು ಪ್ರಯತ್ನ ಪಡುತ್ತೇನೆ. ಐ ವಿಲ್ ಟ್ರೈ. ನನ್ನ ಕೈಲಾದಷ್ಟು. ಮೈ ಬೆಸ್ಟ್. ಮೈ ಬೆಸ್ಟ್ ಅಂದರೆ ನನಗೆ ಸಾಧ್ಯವಾಗುವಷ್ಟು, ನನ್ನ ಕೈಲಾದಷ್ಟು. ಐ ವಿಲ್ ಟ್ರೈ ಮೈ ಬೆಸ್ಟ್ ಇನ್ ಆರ್ಡರ್ ಟು ಅಚೀವ್ ಅಂದರೆ ಸಾಧಿಸಲು ಅಥವಾ ಸಾಧಿಸುವುದಕ್ಕೆ. ಮೈ ಏಮ್ ನನ್ನ ಗುರಿಯನ್ನು. ಜೀವನದಲ್ಲಿ, ಇನ್ ಲೈಫ್. ಐ ವಿಲ್ ಟ್ರೈ ಮೈ ಬೆಸ್ಟ್ ಇನ್ ಆರ್ಡರ್ ಟು ಅಚೀವ್ ಮೈ ಏಮ್ ಇನ್ ಲೈಫ್. ಗೈಸ್, ಇದಾಗಿತ್ತು ಇವತ್ತಿನ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ವಿಡಿಯೋ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ವಿಡಿಯೋ ಆ್ಯಂಡ್ ಹೋಪ್ ಯು ಎಂಜಾಯ್ ದ ವಿಡಿಯೋ. ಹಲವಾರು ಟ್ರಾನ್ಸ್ಲೇಷನ್ ವಿಡಿಯೋಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ಅವುಗಳನ್ನು ಚೆಕ್ ಮಾಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.